ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಸುನಾಮಿ ಕಥೆ. ಏನು ಸುನಾಮಿ ಕಥೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕೃಷ್ಣಪ್ಪ ಊರಲ್ಲಿ ತುಂಬ ಹಿರಿಯ ಮನುಷ್ಯ. ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ, ಗಡ್ಡನೂ ಕೂಡ ಬೆಳ್ಳಗಾಗಿದೆ, ಬೆನ್ನು ಸ್ವಲ್ಪ ಬಾಗಿದೆ, ಮುಖ ಸುಕ್ಕುಗಟ್ಟಿದೆ. ಈ ರೀತಿ ಇದ್ದಂಥವನು. ಆತ ಯೌವನದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ. ಒಂದೊಂದು ಪೈಸೆಯನ್ನು ಕೂಡ ಉಳಿಸಿ 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 ಸಮುದ್ರದ ದಡದಲ್ಲಿರುವಂತಹ ಅವನ ಊರಿನ ಮಧ್ಯದ ಬೆಟ್ಟದ ಮೇಲೆ ಅವನು ಮನೆಯನ್ನ ಕಟ್ಕೊಂಡಿದ್ದ. ಆಯ್ತಾ, ಊರಿದೆ, ಆ ಊರಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಅವನು ಮನೆಯನ್ನ ಕಟ್ಕೊಂಡಿದ್ದ. ಮನೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಕೂಡ ಇದ್ರು. ಅಂದ್ರೆ ಅಷ್ಟು ವಯಸ್ಸಾಗಿದೆ ಆತನಿಗೆ. ಅವತ್ತು ಜಾತ್ರೆ, ಅವರ ಊರಲ್ಲಿ ಜಾತ್ರೆಯ ದಿನ ಎಲ್ಲರೂ ಕೂಡ ಸಂಭ್ರಮದಿಂದ ಅವರು ದೇವರ ತೇರು ಎಳಿತಾರಲ್ಲ, ಅದಕ್ಕೆ ಎಲ್ಲರೂ ಕೂಡ ಹೋಗಿದ್ರು. ಮಧ್ಯರಾತ್ರಿಯಲ್ಲಿ ತೇರು ಎಳೆಯೋದು ರೂಢಿಯಾಗಿತ್ತು ಆ ಊರಲ್ಲಿ. ಸೊ ಮನೆಯಲ್ಲಿ ಎಲ್ಲರೂ ಕೂಡ ಹೊರಟಿದ್ರು. ಕೃಷ್ಣಪ್ಪನನ್ನ ಜಾತ್ರೆಗೆ ಕರೀತಾರೆ. ಅವನಿಲ್ಲ, ನನಗೆ ಓಡಾಡೋದಕ್ಕೆ ಶಕ್ತಿ ಇಲ್ಲ, ಮನೆಯಲ್ಲೇ ನಾನು ಸುತ್ತಾಡ್ಕೊಂಡು ಇರ್ತೀನಿ, ನೀವು ಹೋಗಿ ಬನ್ನಿ ಅಂತನ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವನ ಮರಿ ಮಗ ಇರ್ತಾನೆ, ಅವನ ಹೆಸರು ಗಿರಿಧರ ಅಂತನ್ಬಿಟ್ಟು, ನಾನು ಕೂಡ ಅಜ್ಜನ ಜೊತೆನೇ ಇರ್ತೀನಿ, ನನಗೆ ಜಾತ್ರೆಗೆ ಹೋಗೋದಕ್ಕೆ ಮನಸ್ಸಿಲ್ಲ, ಅಲ್ಲಿ ತುಂಬ ಗಲಾಟೆ ಇರುತ್ತೆ, ನಂಗೆ ಇಷ್ಟ ಆಗಲ್ಲ, ನಾನು ತಾತನ ಜೊತೆ ಇರ್ತೀನಿ ಅಂತನ್ಬಿಟ್ಟು ಹೇಳ್ತಾನೆ. ಹೀಗೆ ಕೃಷ್ಣಪ್ಪ ಮತ್ತು ಗಿರಿಧರ ಮನೆಯಲ್ಲೇ ಉಳ್ಕೊಳ್ತಾರೆ. ಅವ್ರದ್ದು ರೈತ ಕುಟುಂಬ. ಹೀಗಾಗಿ ಏನು, ಮನೆಯಲ್ಲಿ ದವಸ ಧಾನ್ಯ ಎಲ್ಲವನ್ನ ತುಂಬಿಟ್ಟಿರ್ತಾರೆ. ಬೆಟ್ಟದ ಮೇಲೆ ಒಂಟಿ ಮನೆ ಅದು. ಅದಕ್ಕೋಸ್ಕರನೇ ಸೊಸೆ ಜಾತ್ರೆಗೆ ಹೋಗಬೇಕಾದ್ರೆ ಜೋಪಾನ ಇಬ್ಬರೇ ಇದ್ದೀರಾ ಅಂತನ್ಬಿಟ್ಟು ಎಚ್ಚರಿಸ್ಬಿಟ್ಟು ಹೋಗಿರ್ತಾಳೆ. ಕೃಷ್ಣಪ್ಪ ಏನು ಮಾಡ್ದ, ಯಾವತ್ತಿನ ಹಾಗೆ ಅವನು ದಿನಾ ಬೆಟ್ಟದ ಮೇಲೆ ನಿಂತ್ಕೊಂಡು ಸಮುದ್ರದ ದಂಡೆ ಮೇಲಿರುವಂಥ ಊರನ್ನ ನೋಡ್ತಾ, ಅಂದರೆ ಯಾವಾಗೂ ನೋಡುವಂಥ ರೂಢಿ ಅವನಿಗೆ. ಅದೇ ರೀತಿ ನೋಡ್ತಾ ಮೊಮ್ಮಗನಿಗೆ ಏನು ಹೇಳ್ತಾನೆ, ತನ್ನ ಯೌವನದಲ್ಲಿ ಅವನು ಮಾಡಿದಂತಹ ಸಾಹಸದ ಕಥೆಗಳಿರುತ್ತಲ್ಲ, ಅದನ್ನೆಲ್ಲ ಹೇಳ್ತಾ ಇರಬೇಕಾದ್ರೆ ಅವನ ಕಣ್ಣು ಸಮುದ್ರದ ಕಡೆಗೆ ಹೋಗುತ್ತೆ. ಸಮುದ್ರ ಯಾಕೋ ಬೇರೆ ರೀತಿಯಲ್ಲಿ ಅವನಿಗೆ ಕಾಣಿಸುತ್ತೆ. ಈಗ ಪ್ರತಿದಿನ ನೋಡೋರಿಗೆ ಗೊತ್ತಿರುತ್ತೆ ಸಮುದ್ರದ ಅಲೆ ಹೇಗೆ ಬರುತ್ತೆ, ಅದರ ನೀರು ಹೇಗೆ ಎಷ್ಟು ರಭಸದಲ್ಲಿ ಬರುತ್ತೆ ಏನು ಅಂತನ್ಬಿಟ್ಟು. ಆದರೆ ಯಾಕೋ ಇವತ್ತು ಸಮುದ್ರ ಬೇರೆ ಥರನೇ ಕಾಣಿಸ್ತಾ ಇದೆಯಲ್ಲ ಅಂತ ಅವನಿಗನ್ಸಿ ಅವನು ಗಿರಿಧರನಿಗೆ ಹೇಳ್ತಾನೆ, ಮಗು, ಸಮುದ್ರ ಹಿಂದೆ ಸರಿತಾ ಇದೆಯಾ ನೋಡು, ಯಾಕೆಂದ್ರೆ ನನಗೆ ಕಣ್ಣು ಸರಿಯಾಗಿ ಕಾಣ್ತಿಲ್ಲ, ನೀನ್ ನೋಡಿ ಹೇಳು ಅಂತನ್ಬಿಟ್ಟು ಹೇಳ್ತಾನೆ. ಯಾಕಂದ್ರೆ ವಯಸ್ಸಾಗಿದೆ ಅಲ್ವಾ, ಅವನಿಗೆ ಕಣ್ಣು ಸ್ವಲ್ಪ ಸರಿಯಾಗಿ ಕಾಣಿಸ್ತಿಲ್ಲ, ಅಥವಾ ನನಗೆ ಹಂಗೆ ಕಾಣಿಸ್ತಾ ಇದೆಯೇನೋ ಅಂತನ್ಬಿಟ್ಟು ಮೊಮ್ಮಗನಿಗೆ ಹೇಳ್ತಾನೆ, ನೀನ್ ನೋಡಿ ಹೇಳು ಅಂತನ್ಬಿಟ್ಟು. ಆಗ ಆ ಮೊಮ್ಮಗ ಹೇಳ್ತಾನೆ, ಹೌದು ತಾತ, ಸಮುದ್ರ ಹಿಂದಿಂದಕ್ಕೆ ಹೋಗ್ತಾ ಇದೆ, ಅದು ಆಟದ ಅಂಗಳದ ತರ ಆಗಿದೆ, ಈ ತರ ನಾನು ಯಾವತ್ತೂ ನೋಡೇ ಇಲ್ಲ ಅಂತನ್ಬಿಟ್ಟು ಹೇಳ್ತಾನೆ. ಮಗು, ಅಲ್ಲಿ ಕೆಂಬಣ್ಣದ ಮೀನುಗಳೇನಾದ್ರೂ ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾನೆ. ಹೌದು ತಾತ, ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಮಗು, ಅಲ್ಲಿ ಮರಳಿನ ಬೆಟ್ಟ ಕಾಣಿಸ್ತಾ ಇದೆಯಾ ಅಂತಂದಾಗ ಹೌದು ತಾತ ಅಂತ ಹೇಳ್ತಾನೆ. ಕೃಷ್ಣಪ್ಪ ಏನು ಮಾಡ್ದ, ಒಂದು ನಿಮಿಷ ಸುಮ್ಮನೆ ಆಗಿ ಏನನ್ನೋ ಯೋಚನೆ ಮಾಡ್ತಾ ಇದ್ದ. ಆಮೇಲೆ ಹೇಳ್ತಾನೆ, ಮಗು, ನಾನು ಬಾಲ್ಯದಲ್ಲಿದ್ನಲ್ಲ, ಆಗ ನನ್ನ ತಾತ ಸಮುದ್ರದ ಅಲೆಗಳ ಬಗ್ಗೆ ಹೇಳ್ತಾ ಇದ್ರು. 70-80 ವರ್ಷಗಳಿಗೆ ಒಂದ್ಸರಿ ಸಮುದ್ರದಲ್ಲಿ ಬಿರುಗಾಳಿ ಅನ್ನೋದು ಏಳುತ್ತೆ. ಆಗ ಸಮುದ್ರದ ಅಲೆಗಳು ಹಿಂದೆ ಹೋಗಿ ಮತ್ತೆ ಮುಂದೆ ಬರುತ್ತೆ. ಆದರೆ ಅದು ಮುಂದೆ ಬರುತ್ತಲ್ಲ, ಆಗ ತುಂಬ ಪ್ರಚಂಡವಾದಂತಹ ರಭಸದಿಂದ ಬರುತ್ತೆ. ಬಂದಾಗ ಸಮುದ್ರದ ದಡದಲ್ಲಿರುತ್ತಲ್ಲ, ಅದು ಎಲ್ಲವನ್ನು ಕೂಡ ನುಂಗ್ ಹಾಕುತ್ತೆ. ಇದಕ್ಕೆ ರಾಕ್ಷಸ ಅಲೆ ಅಂತ ಕರೀತಾರೆ. ಜಪಾನಿ ಭಾಷೆಯಲ್ಲಿ ಇದನ್ನ ಸುನಾಮಿ ಅಂತ ಕರೀತಾರಂತೆ. ಇದು ಸಮುದ್ರದ ತಳದಲ್ಲಾಗುವಂತ ಭೂಕಂಪ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅವನು ಮೊಮ್ಮಗನಿಗೆ ಹೇಳ್ತಾನೆ. ಆಗ ಮೊಮ್ಮಗು ಹೇಳುತ್ತೆ, ತಾತ, ಮನೆ ಜನರೆಲ್ಲ ಸಮುದ್ರದ ದಂಡೆಯಲ್ಲಿ ಜಾತ್ರೆಗೆ ಹೋಗಿದಾರಲ್ಲ, ಊರೇ ಅಲ್ಲಿ ಸೇರ್ಕೊಂಡಿದ್ದಾರೆ, ಈಗ ಎಲ್ಲರೂ ಮುಳುಗ್ ಹೋಗ್ಬೋದಲ್ವಾ ತಾತ, ನಾನು ಹೋಗಿ ಎಲ್ರಿಗೂ ಹೇಳಬರಲ್ಲ ಅಂತನ್ಬಿಟ್ಟು ಗಿರಿಧರ ಹೇಳ್ತಾನೆ. ಅದಕ್ಕೆ ಕೃಷ್ಣಪ್ಪ ಗಾಬರಿ ಮಾಡ್ಕೊಂಡು ಹೇಳ್ತಾನೆ, ಮಗು, ಈಗ ನಮಗೆ ಸಮಯ ಜಾಸ್ತಿ ಇಲ್ಲ, ನಿನ್ನ ಕಾಲು ತುಂಬ ಚಿಕ್ಕದಾಗಿದೆ, ನಿನ್ನ ಧ್ವನಿ ಇದೆಯಲ್ಲ ಅದು ಕೂಡ ತುಂಬ ಸಣ್ಣದು, ಅಂದರೆ ನೀನು ಕೂಗಿದ್ರು ಅವ್ರಿಗೆ ಕೇಳಿಸಲ್ಲ, ನೀನು ಓಡಿದ್ರು ಕೂಡ ಯಾರಿಗೂ ತಿಳಿಸೋದಕ್ಕಾಗೋದಿಲ್ಲ ಅಂತನ್ಬಿಟ್ಟು ಕೃಷ್ಣಪ್ಪ ಏನು ಮಾಡ್ತಾನೆ, ಒಂದು ಕ್ಷಣ ಯೋಚನೆ ಮಾಡಿ ಆ ಮಗುಗೆ ಹೇಳ್ತಾನೆ, ಮಗು, ಮನೆ ಒಳಗಡೆ ಹೋಗಿ ಕಡ್ಡಿ ಪೆಟ್ಟಿಗೆ ಮತ್ತು ಸೀಮೆ ಎಣ್ಣೆನ ತೊಗೊಂಬಾ, ಬೆಂಕಿ ಪಟ್ನ ಮತ್ತು ಸೀಮೆ ಎಣ್ಣೆಯನ್ನು ತೊಗೊಂಡ್ಬಾ ಅಂತನ್ಬಿಟ್ಟು ಹೇಳ್ತಾನೆ.
ಗಿರಿಧರನಿಗೆ ಏನೂ ಅರ್ಥ ಆಗಲಿಲ್ಲ. ಏನಕ್ಕೆ ಇದನ್ನು ತಗೊಂಬಾ ಅಂತ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ತಾತನ ಗಂಭೀರವಾದಂಥ ಮುಖವನ್ನು ನೋಡಿ ಅವನು ತಾತ ಹೇಳಿದ ಸಾಮಾನನ್ನು ತಗೊಂಡು ಬರ್ತಾನೆ. ಕೃಷ್ಣಪ್ಪ ಮನೆಗೆ ಸೀಮೆ ಎಣ್ಣೆಯನ್ನು ಸುರಿದು ಬೆಂಕಿ ಹೊತ್ತಿಸ್ತಾನೆ. ಗಿರಿಧರನಿಗೆ ಗಾಬರಿ ಆಗ್ಬಿಡುತ್ತೆ. ಆಗ ತಾತ, ನಮಗಿರೋದು ಒಂದೇ ಮನೆ, ಅದು ನೀನು ಕಷ್ಟಪಟ್ಟು ಮಾಡಿರುವಂಥದ್ದು, ಅದಕ್ಕೆ ನೀನೇ ಬೆಂಕಿ ಹಚ್ತಾ ಇದೆಯಾ, ಬೇಡ ಬೇಡ ಅಂತಂದ್ಬಿಟ್ಟು ಕೂಗ್ಕೊಳ್ತಾನೆ. ಅದಕ್ಕೆ ತಾತ ಉತ್ತರ ಕೊಡಲಿಲ್ಲ. ಅವನು ಮತ್ತೆ ಏನು ಮಾಡ್ತಾನೆ, ಆ ಭತ್ತದ ಬಣವೆ ಇರುತ್ತಲ್ಲ, ಅಂದರೆ ದೊಡ್ಡ ದೊಡ್ಡ ಭತ್ತದ ಹುಲ್ಲನ್ನು ಇಟ್ಟಿರ್ತಾರೆ ನೋಡಿ ಗುಡ್ಡೆ ಮಾಡಿ, ಅಲ್ಲಿಗೆ ಹೋಗ್ತಾನೆ. ಹೋಗಿ ಅಲ್ಲೂ ಕೂಡ ಬೆಂಕಿ ಹತ್ತಿಸ್ತಾನೆ. ಊರ ಕೆಳಗಡೆ ಜಾತ್ರೆಯಲ್ಲಿ ಯಾರೋ ಒಬ್ರು ಕೃಷ್ಣಪ್ಪನ ಮನೆಗೆ ಬೆಂಕಿ ಹತ್ತಿರೋದನ್ನ ನೋಡಿ ಕೂಗ್ಕೊಳ್ತಾನೆ ಅವನು. ಅಯ್ಯೋ, ಕೃಷ್ಣಪ್ಪನ ಮನೆಗೆ ಬೆಂಕಿ ಬಿದ್ದುಬಿಟ್ಟಿದೆ ಅಂತಂದ್ಬಿಟ್ಟು ಜೋರಾಗಿ ಕೂಗ್ಕೊಳ್ತಾನೆ. ಯಾಕಂದ್ರೆ ಬೆಟ್ಟದ ಮೇಲಿರುತ್ತಲ್ಲ ಮನೆ, ಕೆಳಗಡೆ ಊರಲ್ಲಿ ಜಾತ್ರೆ ನಡೀತಾ ಇರೋದು. ಸೊ ಕೆಳಗಡೆಯಿಂದ ಬೆಟ್ಟದ ಮೇಲೆ ಬೆಂಕಿ ಹತ್ತಿರೋದು ಕಾಣಿಸಿ ಅವನು ಕೂಗ್ಕೊಳ್ತಾನೆ. ಸಣ್ಣ ಹಳ್ಳಿ ಅದು. ಕೃಷ್ಣಪ್ಪ ಎಲ್ರಿಗೂ ಕೂಡ ಬೇಕಾಗಿರುವಂಥವನು, ಹಿರಿಯ ಮತ್ತೆ ಒಳ್ಳೆ ಮನುಷ್ಯ ಅವನು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಲ್ಲರೂ ಸೇರ್ಕೊಂಡು ಬೆಟ್ಟದ ಕಡೆ ಓಡ್ ಬರ್ತಾರೆ. ಕೃಷ್ಣಪ್ಪನ ಮನೆಯವರಂತೂ ಅಯ್ಯೋ ತಾತನಿಗೆ ಏನಾಗೋಯ್ತೋ ಏನೋ ಅಂತಂದ್ಬಿಟ್ಟು ಜಾತ್ರೆ ಬಿಟ್ಟು ಬೆಟ್ಟದ ಮೇಲೆ ಬರ್ತಾರೆ. ಬೆಟ್ಟದ ಮೇಲೆ ಕೃಷ್ಣಪ್ಪ ಮತ್ತು ಗಿರಿಧರ ಇಬ್ಬರು ಕೂಡ ಆರಾಮಾಗಿ ನಿಂತಿರ್ತಾರೆ. ಆಗ ಕೃಷ್ಣಪ್ಪನ ಮಗ ಕೇಳ್ತಾನೆ, ಅಪ್ಪ, ಮನೆಗೆ ಯಾರು ಬೆಂಕಿ ಇಟ್ರು, ಬಣವೆಗೆ ಯಾರು ಬೆಂಕಿ ಇಟ್ರು, ಅಂದರೆ ಆ ಭತ್ತದ ಹುಲ್ಲಿರುತ್ತಲ್ಲ ಅದಕ್ಕೆ ಯಾರು ಬೆಂಕಿ ಇಟ್ರು, ನಮಗಾಗದೇ ಇರೋರು ಈ ಊರಲ್ಲಿ ಯಾರೂ ಇಲ್ವಲ್ಲ, ಯಾರಾದರೂ ಇದ್ದಾರಾ ಅಂತಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಅವನು, ಯಾರೂ ಇಟ್ಟಿಲ್ಲಪ್ಪ, ನಾನೇ ನನ್ನ ಕೈಯಾರ ಬೆಂಕಿ ಇಟ್ಟೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಪ್ಪ, ನಿಮ್ಗೇನಾದರೂ ಹುಚ್ಚಿಡ್ದಿದೆಯಾ, ನಾವೆಲ್ಲವನ್ನೂ ಕೂಡ ಕಳ್ಕೊಂಡು ನಿರ್ಗತಿಕರಾಗ್ಬಿಟ್ವಲ್ಲ, ಎಲ್ಲ ಸುಟ್ಟೋಯ್ತಲ್ಲ, ಮನೆ ಮಠ ಅದರಲ್ಲಿದ್ದಂಥ ದವಸ ಧಾನ್ಯಗಳು ಎಲ್ಲ ಹೋಯ್ತು ಅಂತಂದ್ಬಿಟ್ಟು ಕೃಷ್ಣಪ್ಪನ ಮಗ ಅಳೋದಕ್ಕೆ ಶುರು ಮಾಡ್ತಾನೆ. ಆಗ ಕೃಷ್ಣಪ್ಪ, ದಯವಿಟ್ಟು ಯಾರೂ ಅಳಬೇಡಿ, ಸಮುದ್ರದ ಕಡೆ ಒಂದ್ಸರಿ ನೋಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಕತ್ಲಲ್ಲಿ ಹೆಚ್ಚೇನೂ ಕಾಣಲಿಲ್ಲ ಅವರಿಗೆ, ಆದರೆ ಎತ್ತರದ ರಾಕ್ಷಸ ಅಲೆಗಳಿದೆಯಲ್ಲ ಅದು ಒಂದ್ರ ಮೇಲೆ ಒಂದು ಅಪ್ಪಳಿಸ್ಕೊಂಡು ಆ ದಡದ ಮೇಲಿರುವಂಥ ಎಲ್ಲ ಮನೆಗಳನ್ನು ಕಬಳಿಸ್ತಾ ಇತ್ತು. ಊರಿಗೆ ಊರೇ ನಾಶವಾಗಿತ್ತು. ಊರಿನ ಜನರೆಲ್ಲ ಬೆಟ್ಟದ ಮೇಲಿದ್ರು. ಅಂದರೆ ಇವನು ಒಬ್ಬ ಒಳ್ಳೆ ಮನುಷ್ಯನಾಗಿರೋದ್ರಿಂದ ಇವ್ರ ಮನೆಗೆ ಬೆಂಕಿ ಬಿತ್ತಿದೆ ಅಂತಂದ್ಬಿಟ್ಟು ಎಲ್ಲರೂ ಸಹಾಯಕ್ಕೆ ಅಂತ ಓಡ್ ಬರ್ತಾರೆ. ಏನಾಯ್ತು ನೋಡೋಣ ಅಂತ ಊರಿಗೂರೇ ಬಂದ್ಬಿಟ್ಟಿದ್ದಾರೆ. ಈಗ ಆ ಊರಿಗೂರೇ ಆ ಮನೆ ಮಠ ಎಲ್ಲವೂ ಕೂಡ ನಾಶ ಆಗಿತ್ತು. ಆದರೆ ಊರಿನಲ್ಲಿದ್ದಂಥ ಜನರೆಲ್ಲರೂ ಕೂಡ ಬೆಟ್ಟದ ಮೇಲಿದ್ರು. ಊರಿನ ಹಿರಿಯ ಇರ್ತಾನಲ್ಲ ಅವನು ಮುಂದೆ ಬಂದು ಕೃಷ್ಣಪ್ಪನ ಕಾಲು ಹಿಡ್ಕೊಳ್ತಾನೆ. ಕೃಷ್ಣಪ್ಪ, ಊರನ್ನು ಉಳಿಸೋದಕ್ಕೋಸ್ಕರ, ಜನರ ಗಮನವನ್ನು ಸೆಳೆಯೋದಕ್ಕೋಸ್ಕರ ನೀವು ನಿಮ್ಮ ಮನೆ ಮತ್ತು ಬಣವೆಗೆಲ್ಲ ನೀವು ಬೆಂಕಿ ಹಚ್ಚಿ ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ದೀರಿ. ಆದರೆ ಇಡೀ ಊರನ್ನೇ ಉಳಿಸಿದಿರಲ್ಲ, ದೀಪ ತಾನು ಸುಟ್ಕೊಂಡ್ರು ತನ್ನ ಸುತ್ತಮುತ್ತಲಿನ ಜನರಿಗೆ ಬೆಳಕನ್ನು ಕೊಡುತ್ತಲ್ಲ, ಆ ರೀತಿನೇ ನಿಮ್ಮ ಬಾಳು ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಹೇಗೆ ಒಂದು ದೀಪ ತನ್ನನ್ನು ತಾನು ಸುಟ್ಕೊಂಡು ಬೇರೆಯವರಿಗೆ ಅದು ಬೆಳಕು ಕೊಡುತ್ತೋ, ಅದೇ ರೀತಿ ನಿಮ್ಮ ಮನೆ ಮಠವನ್ನು ಹಾಳು ಮಾಡ್ಕೊಂಡು ನಮ್ಮ ಜೀವನವನ್ನು ಉಳಿಸ್ಬಿಟ್ರಿ ನೀವು ಅಂತಂದ್ಬಿಟ್ಟು ಹೇಳ್ತಾನೆ. ಕೃಷ್ಣಪ್ಪ ಏನೂ ಮಾತಾಡಲಿಲ್ಲ. ಎಲ್ಲರನ್ನ ಉಳಿಸಿದಿನಲ್ಲ ಅನ್ನುವಂಥ ಒಂದು ಧನ್ಯತೆ ಭಾವ ಅವರಲ್ಲಿ. ಅದಕ್ಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದ ಅವನು. ಆ ರೀತಿ ಒಂದು ಒಳ್ಳೆ ಗುಣ ಇರಬೇಕು, ಮತ್ತು ಆ ಸಮಯಕ್ಕೆ ಹೇಗೆ ನಾವು ನಡ್ಕೊಳ್ಬೇಕು ಅನ್ನುವಂಥ ವಿವೇಕ ನಮ್ಮಲ್ಲಿ ಇರಬೇಕು. ಹಿಂದೆ ರಾಜ ಭರ್ತೃಹರಿ ಅನ್ನುವಂತಹ ಒಬ್ಬ ರಾಜ ಉಜ್ಜಯಿನಿಯನ್ನ ಆಳ್ತಾ ಇದ್ನಂತೆ. ಅವನು ಬರೆದಂತಹ ನೀತಿ ಶತಕದಲ್ಲಿ ಈ ರೀತಿ ಹೇಳ್ತಾನವನು. ಏನು ಹೇಳ್ತಾನೆ, ಜೀವನದಲ್ಲಿ 4 ಥರದ ಜನರು ಇರ್ತಾರೆ. ಈಗ ಈ 4 ಥರದ ಜನರು ಯಾರು ಅಂತ ತಿಳ್ಕೊಂಡು ನಾವು ಅದರಲ್ಲಿ ಯಾರು ಅನ್ನೋದನ್ನು ಕೂಡ ತಿಳ್ಕೋಬೇಕು ನಾವು. ಅದಕ್ಕೆ ಈ ಕಥೆಗಳಿರೋದಲ್ವಾ. ನಾವು ಎಲ್ಲಿದ್ದೀವೋ ಅಲ್ಲಿಂದ ಮುಂದಕ್ಕೆ ಹೋಗಬೇಕು, ಅಂದರೆ ಉತ್ತಮ ಸ್ಥಿತಿಗೆ ನಾವು ಬರಬೇಕು. ಅದಕ್ಕೆ ಏನು ಮಾಡಬೇಕು, ಆ ಕೆಲಸವನ್ನು ನಾವು ಮಾಡಬೇಕು. ಮೊದಲನೆಯವರು ತಮ್ಮ ಸ್ವಾರ್ಥವನ್ನು ಬದಿಗೊತ್ತಿ ಪರರಿಗೆ ಹಿತವನ್ನು ಸಾಧಿಸುವಂಥವ್ರು, ಇವರನ್ನು ಶ್ರೇಷ್ಠರು ಅಂತ ಕರೀತಾರೆ. ಅಂದರೆ ತನಗೋಸ್ಕರ ಸ್ವಾರ್ಥಕ್ಕೆ ಏನೂ ಮಾಡ್ಕೊಳ್ಳಲ್ಲ, ಅದನ್ನು ಪಕ್ಕಕ್ಕಿಟ್ಬಿಟ್ಟು ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ ಏನಾದರೂ ಒಂದು ಮಾಡ್ತಾರಲ್ಲ, ಅವರನ್ನು ಶ್ರೇಷ್ಠರು ಅಂತ ಕರೀತಾರೆ. ಎರಡನೇವ್ರು ಯಾರು, ತಮ್ಮ ಸ್ವಾರ್ಥಕ್ಕೆ ವಿರೋಧವಾಗದೇ ಇರೋ ಹಾಗೆ ಪರಹಿತಕ್ಕೋಸ್ಕರ ಶ್ರಮ ಪಡುವಂಥವ್ರು ಸಾಮಾನ್ಯರು. ಅಂದರೆ ತಮ್ಮ ಸ್ವಾರ್ಥಕ್ಕೂ ಏನು ತೊಂದರೆ ಆಗಬಾರ್ದು, ಮತ್ತು ಪರಹಿತಕ್ಕೋಸ್ಕರನೂ ಶ್ರಮಿಸ್ತಾರೆ, ಅವರು ಸಾಮಾನ್ಯರು. ಮೂರನೇವ್ರು ಯಾರು ಅಂತಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ
ಪರರ ಹಿತವನ್ನೇ ಕೆಡಿಸುವಂಥವ್ರು. ಬೇರೆಯವ್ರು ಚೆನ್ನಾಗಿರೋದು ಅವ್ರಿಗೆ ಇಷ್ಟನೇ ಇಲ್ಲ. ಮೊದಲು ನಾನು ಚೆನ್ನಾಗಿರಬೇಕು, ನನ್ನ ಸ್ವಾರ್ಥಕ್ಕೆ ಏನು ಬೇಕೋ ಅದು ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಬೇರೆಯವ್ರಿಗೆ ಹಿಂಸೆ ಕೊಟ್ಟಬೇಕಾದ್ರೂ ಅವರು ತಮ್ಮ ಸ್ವಾರ್ಥಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಾರೆ. ಅಂಥವರನ್ನು ಮಾನವ ರಾಕ್ಷಸರು ಅಂತ ಕರೀತಾರೆ. ಇನ್ನು 4ನೇಯವರು ನಿರ್ಧಾರವಾಗಿ, ಅಂದರೆ ನಾನು ಮಾಡಲೇಬೇಕು, ಅವರನ್ನು ಹಾಳು ಮಾಡಲೇಬೇಕು, ಅಂದರೆ ಬೇರೆಯವರ ನೆಮ್ಮದಿ ಅಥವಾ ಬೇರೆಯವರಿಗೆ ಒಳ್ಳೆಯದು ಅದನ್ನೆಲ್ಲ ಕೆಡಿಸುವಂಥವ್ರು. ಇವ್ರನ್ನ ಏನು ಅಂತ ಕರಿಬೇಕು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಅಂತಂದ್ಬಿಟ್ಟು ಅವ್ನು ಬರೆದಿದ್ದಾನೆ. ಅಂದರೆ 4 ಥರದ ಜನರ ಬಗ್ಗೆ ಹೇಳಿದ್ದಾನೆ. ತನ್ನ ಸ್ವಾರ್ಥಕ್ಕೋಸ್ಕರ ಬೇರೆಯವರ ಹಿತವನ್ನು ಕೆಡಿಸ್ತಾನಲ್ಲ, ಅಂಥವ್ರನ್ನ ಮಾನವ ರಾಕ್ಷಸ ಅಂತ ಕರೆದಿದ್ದಾನೆ. ಆದರೆ ಬೇರೆಯವರು ಚೆನ್ನಾಗಿರೋದನ್ನ ಬೇಕು ಅಂತ ಅಲ್ಲಿ ಸ್ವಾರ್ಥನೂ ಇರೋದಿಲ್ಲ. ಬೇಕು, ಅವರು ಹಾಳಾಗಲೇಬೇಕು ಅಥವಾ ಅವರು ನೆಮ್ಮದಿಯಾಗಿರಬಾರ್ದು ಅಂತಂದ್ಬಿಟ್ಟು ಮಾಡ್ತಾರಲ್ಲ ಕೆಲಸ, ಅಂಥವ್ರಿಗೆ ಏನು ಹೇಳಬೇಕು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಯಾವ ಒಂದು ಮಟ್ಟದಲ್ಲಿದ್ದೀವಿ ಅಂತ ನೋಡಿಕೊಂಡು ಅಲ್ಲಿಂದ ಶ್ರೇಷ್ಠತನಕ್ಕೆ ಬರೋದಕ್ಕೆ ನಾವು ಏನು ಕೆಲಸ ಮಾಡಬೇಕು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹರೇ ಕೃಷ್ಣ.